ಇಷ್ಟು ದಿನ US ಮತ್ತೆ ಇರಾನ್ ಅವರ ಡೀಲ್ ನೋಡಿದ್ರೆ ಪ್ರೋಗ್ರೆಸಿವ್ ಆಗಿ ನಡೀತಾ ಇದೆ, ತುಂಬಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಇರಾನ್ ನ ಸುಪ್ರೀಂ ಲೀಡರ್ ಈ ನ್ಯೂಕ್ಲಿಯರ್ ಡೀಲ್ ನ ರಿಜೆಕ್ಟ್ ಮಾಡಿದ್ದಾರೆ. ಈ ನ್ಯೂಸ್ ಆದ್ರೆ ನಮ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಈ ತರ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ಅಂದ್ರೆ ಕಮಿಂಗ್ ಟೈಮ್ ಅಲ್ಲಿ ಏನೆಲ್ಲ ನಡೀಬಹುದು. ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಲಾಸ್ಟ್ 3 days ಅಲ್ಲಾದ್ರೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ಮಲ್ಟಿಪಲ್ ಟೈಮ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಮೊನ್ನೆ ಆದ್ರೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅವರು ನನ್ನ ಸ್ಟಾಪ್ ಮಾಡಿದ್ದಾರೆ, ಇಲ್ಲ ಅಂದ್ರೆ ಮೊನ್ನೆನೇ ಅಟ್ಯಾಕ್ ಮಾಡ್ತಿದೆ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರು. ಹಾಗಾದ್ರೆ ಕಮಿಂಗ್ ಟೈಮ್ ಅಲ್ಲಿ ಓವರ್ ನೈಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಯಾವ ತರ ಸ್ಟೇಟ್ಮೆಂಟ್ಸ್ ಬರ್ಬೋದು, ಮತ್ತೆ ರುಪಿ ಏನಾಗುತ್ತೆ, ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ನ ಎಷ್ಟು ಬೆಳೆಯುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಇವತ್ತಿನ ಮಾರ್ಕೆಟ್ಸ್ ಓಪನಿಂಗ್ ಟೈಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಓಪನ್ ಆಗಿದೆ. ನಿಫ್ಟಿ ಆದ್ರೆ ನಿಯರ್ಲಿ 200 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಓಪನ್ ಆಯ್ತು. ಸೆನ್ಸೆಕ್ಸ್ 700 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ 500 ಪಾಯಿಂಟ್ಸ್ ವರ್ಗು ಪಾಸಿಟಿವ್ ಆಗಿ ಓಪನ್ ಆಗಿದೆ. ಯಾಕಂದ್ರೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಷನ್ ಮಾಡಿದ್ದೆ, ಈಗ US ಆಗ್ಲಿ ಇರಾನ್ ಆಗ್ಲಿ ಎರಡು ಕಡೆಯಿಂದ ಈ ನೆಗೋಸಿಯೇಷನ್ಸ್ ಬಗ್ಗೆ ಎಲ್ಲ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬರ್ತಾ ಇದಾವೆ ಅಂತ. ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಅತಿ ಶೀಘ್ರದಲ್ಲೇನೆ ಈ ಪೀಸ್ ಡೀಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನಿನ್ನೆ ರಾತ್ರಿ ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈಗ ನೆಗೋಸಿಯೇಷನ್ಸ್ ಎಲ್ಲ ಫೈನಲ್ ಸ್ಟೇಜ್ ಅಲ್ಲಿ ಇದಾವೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಚೈನಾಗೆ ಸಂಬಂಧಪಟ್ಟಿರೋ 2 ಆಯಿಲ್ ಶಿಪ್ಸ್ ಕೂಡ ಈ ಸ್ಟ್ರೈಟ್ ಆಫ್ ಹಾರ್ಮುಸ್ ಇಂದ ಎಕ್ಸಿಟ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ ಯಾವಾಗ ಹೊರಗಡೆ ಬಂತೋ ಆಗ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಸುಮಾರು 5% ಫಾಲ್ ಆಗಿದೆ. ನಿನ್ನೆ ನಮ್ಮ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಾಗ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಸುಮಾರು $110 per ಬ್ಯಾರಲ್ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ನಿನ್ನೆ ರಾತ್ರಿ ಈ ತರ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ಸ್ ಬರ್ತಿದಂಗೆನೆ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಸುಮಾರು $105 per ಬ್ಯಾರಲ್ಗೆ ಫಾಲ್ ಆಗಿದೆ. ಅದರಿಂದನೇ ಇವತ್ತಿನ ಮಾರ್ಕೆಟ್ಸ್ ಕೂಡ ಈ ತರ ಪಾಸಿಟಿವ್ ಓಪನ್ ಆಗಿದ್ದು. ಮತ್ತೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಈ ತರ ಫಾಲ್ ಆಗಿದೆ ಅಂತ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ಏವಿಯೇಷನ್ ಕಂಪನೀಸ್, ಪೇಂಟ್ ಕಂಪನೀಸ್, ಟೈರ್ ಕಂಪನೀಸ್ ಎಲ್ಲ ಇವತ್ತು ಸ್ವಲ್ಪ ಪಾಸಿಟಿವ್ ಕೂಡ ರಿಯಾಕ್ಟ್ ಆಗಿದಾವೆ. ಆದ್ರೆ ಆ ಪಾಸಿಟಿವಿಟಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಲಿಲ್ಲ. ಆದ್ರೆ ಈ ಏಷ್ಯನ್ ಮಾರ್ಕೆಟ್ಸ್ ಮಾತ್ರ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇದಕ್ಕೆಲ್ಲ ಸಪರೇಟ್ ಆಗಿ ಮಲ್ಟಿಪಲ್ ರೀಸನ್ಸ್ ಇದ್ರೂ ಓವರ್ ಆಲ್ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಆದ್ರೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ಸ್ ಮಾತ್ರ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಅಂದ್ರೆ, ರುಪಿ ಇವತ್ತು ಮತ್ತೆ ಆಲ್ ಟೈಮ್ ಲೋಸ್ ನ ಟಚ್ ಮಾಡಿದೆ, ನಿಯರ್ಲಿ 97 rupees ವರ್ಗುನು. ಅದರಿಂದ RBI ಆದ್ರೆ ಕಮಿಂಗ್ ಟೈಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಇವತ್ತಿನ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ RBI ಆದ್ರೆ ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ ಇದೆ, ಆದ್ರೆ ರುಪಿ ಮಾತ್ರ ಸ್ಟೆಬಿಲೈಸ್ ಆಗ್ತಾ ಇಲ್ಲ. ಈಗ FIS ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಇದುವರೆಗೂ RBI ಈ ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೆ ಏನೇನ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಈ ಫಾರೆಕ್ಸ್ ರಿಸರ್ವ್ಸ್ ನ ಸ್ವಲ್ಪ ಸೆಲ್ ಮಾಡಿದ್ದಾರೆ, ಡಾಲರ್ ರುಪಿ ಸ್ವಾಪ್ ಮಾಡಿದ್ದಾರೆ, ಬ್ಯಾಂಕ್ಸ್ಗೆ ಫಾರೆಕ್ಸ್ ಪೊಸಿಷನ್ಸ್ ಮೇಲೆ ಕ್ಯಾಪಿಂಗ್ ನ ವಿಧಿಸಿದ್ದಾರೆ, ವೊಲೆಟಿಲಿಟಿ ಮತ್ತೆ ಸ್ಪೆಕ್ಯುಲೇಷನ್ ನ ಕಮ್ಮಿ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರಧಾನಿ ಮೋದಿ ಅವರಾದ್ರೆ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿ, ಮತ್ತೆ ಫಾರಿನ್ ಟ್ರಾವೆಲ್ಸ್ ನ ಅವಾಯ್ಡ್ ಮಾಡಿ, ಜೊತೆಗೆ ಈ ಕ್ರೂಡ್ ಆಯಿಲ್ ನ ತುಂಬಾ ಬಳಸೋದನ್ನ ಕಮ್ಮಿ ಮಾಡಿ. ಅದರಿಂದ ರುಪಿ ಕೂಡ ಸ್ವಲ್ಪ ಸ್ಟೆಬಿಲೈಸ್ ಆಗುತ್ತೆ, ಮತ್ತೆ ಫಾರಿನ್ ರಿಸರ್ವ್ಸ್ ಕೂಡ ಇಂಡಿಯಾದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ರುಪಿ ಮಾತ್ರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಜೊತೆಗೆ ಇವಾಗ ಫೈನಲ್ ಆಗಿರೋದೊಂದೇ, RBI ಅವರು ಕಮಿಂಗ್ MPC ಮೀಟಿಂಗ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡಲೇಬೇಕಾಗಿರುತ್ತೆ. ರುಪಿ ಆಗ ಸ್ವಲ್ಪ ಸ್ಟೆಬಿಲೈಸ್ ಕೂಡ ಆಗುತ್ತೆ. ನೆಕ್ಸ್ಟ್ RBI MPC ಮೀಟಿಂಗ್ ಯಾವಾಗಿದೆ ಅಂತ ನೋಡಿದ್ರೆ June 4th ಇಂದ 6th ವರ್ಗೂ ನಡೆಯುತ್ತೆ. ನೋಡೋಣ, ಅಲ್ಲಿವರೆಗೂ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಎಲ್ಲ ಇದೇ ತರ ಜಾಸ್ತಿ ಇದ್ರೆ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಈಗ ಅನಲಿಸ್ಟ್ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಯುದ್ಧ ಕಂಪ್ಲೀಟ್ ಆಗಿ ನಿಂತೋದ್ರೂ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಎಬೋ $100 ಈ ಇಯರ್ ಎಂಡ್ ವರ್ಗು ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅದರಿಂದ RBI ಅವರಾದ್ರೆ ಈ ವರ್ಷದಲ್ಲೇನೆ ನಿಯರ್ಲಿ 50 ಬೇಸಿಸ್ ಪಾಯಿಂಟ್ಸ್ ಇಂದ 75 ಬೇಸಿಸ್ ಪಾಯಿಂಟ್ಸ್ ವರ್ಗು ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಅಗ್ರೆಸಿವ್ ಆಗಿ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಅಷ್ಟೇನ್ ಪಾಸಿಟಿವ್ ಏನಾಗಲ್ಲ, ಆದ್ರೆ ಎಕಾನಮಿನ ಸ್ವಲ್ಪ ಸ್ಟೆಬಿಲೈಸ್ ಮಾಡುತ್ತೆ. ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮ್ ಅಲ್ಲೇನೆ ಇರಾನ್ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಈಗ ಅಗ್ರಿಮೆಂಟ್ಸ್ ಎಲ್ಲ ಯಾವ್ದನ್ನು ಸೈನ್ ಆಗ್ತಾ ಇಲ್ಲ, ಇರಾನ್ ಆದ್ರೆ ಈ ವಾರ್ಗೆ ರೆಡಿ ಆಗ್ತಾ ಇದೆ ಅಂತ ಮೇಜರ್ ಸ್ಟೇಟ್ಮೆಂಟ್ ಬಂದಿದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ನ ಡೀಟೇಲ್ ರಿಪೋರ್ಟ್ನೇ ರಿಲೀಸ್ ಮಾಡಿದ್ದಾರೆ. ಈಗ ಇರಾನ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈಗ ಯುರೇನಿಯಂನ US ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ US ಅವರು ಫಸ್ಟ್ ಇಂದನೂ ಕೇಳ್ಕೊಂತಾ ಇದ್ದಾರೆ. ಅದರಿಂದ ಇರಾನ್ ಸುಪ್ರೀಂ ಲೀಡರ್ ಅವರು ಯಾವುದೇ ಕಾರಣಕ್ಕೂ ಯುರೇನಿಯಂನ ನಮ್ಮ ಕಂಟ್ರಿಯಿಂದ ಹೊರಗಡೆಗೆ ಹೋಗೋದಕ್ಕೆ ಬಿಡಲ್ಲ ಅಂತ ಸೀರಿಯಸ್ ಸ್ಟೇಟ್ಮೆಂಟ್ಸ್ ನ ಮಾಡಿ ಈ ನ್ಯೂಕ್ಲಿಯರ್ ಡೀಲ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ತರ ಇರಾನ್ ಸುಪ್ರೀಂ ಲೀಡರ್ ಅವರು ಸ್ಟೇಟ್ಮೆಂಟ್ಸ್ ಯಾವಾಗ ಮಾಡಿದ್ರು ಅವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಸುಮಾರು 2% ಇಂದ 3% ವರ್ಗು ಇನ್ಕ್ರೀಸ್ ಆಗಿದೆ.
ಫ್ರೆಂಡ್ಸ್, ಈಗ ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ನಮ್ಮ ಮಾರ್ಕೆಟ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಮತ್ತೆ ಜಾಸ್ತಿ ಆಗುತ್ತೆ. ಈಗ ಇರಾನ್ ಸುಪ್ರೀಂ ಲೀಡರ್ ಅವರು ಈ ತರ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೋಡೋಣ ಓವರ್ ನೈಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಇನ್ನ ಯಾವ ತರ ಸ್ಟೇಟ್ಮೆಂಟ್ಸ್ ಬರ್ಬೋದು ಅಂತ. ಒಂದ್ ವೇಳೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಕಮಿಂಗ್ ಟೈಮ್ ಅಲ್ಲಿ ಈ ವಾರ್ ರಿಲೇಟೆಡ್ ಆಗಿ ಮತ್ತೆ ಏನಾದ್ರೂ ಸ್ಟೇಟ್ಮೆಂಟ್ಸ್ ನ ಮಾಡಿ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ನಮ್ಮ ಮಾರ್ಕೆಟ್ಸ್ ಕಮಿಂಗ್ ಟೈಮ್ ಅಲ್ಲೂ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಓವರ್ ನೈಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಯಾವ ತರ ಸ್ಟೇಟ್ಮೆಂಟ್ಸ್ ಬರ್ತವೆ, ಆ ಸ್ಟೇಟ್ಮೆಂಟ್ಸ್ ಇಂದ ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ತರ ಇಂಪ್ಯಾಕ್ಟ್ ಆಗ್ತವೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಪ್ರೋಟೀನ್ ಈಗೌನ್ ಟೆಕ್ನಾಲಜೀಸ್ ಈ ಕಂಪನಿ ಆದ್ರೆ ಇವತ್ತು 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಆಲ್ ಟೈಮ್ ಐಸ್ ಇಂದ 60% ಫಾಲ್ ಆಗಿದೆ. ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಏನಕ್ಕೆ ಈ ತರ ವಾಲಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಕಂಪನಿ ಬಿಸ್ನೆಸ್ ಬಂದು ಈ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, NPS ರಿಲೇಟೆಡ್ ಆಗಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡ್ತಾರೆ ಗೌರ್ಮೆಂಟ್ಗೆ. ಅಂತ ಕಂಪನಿ ಇವತ್ತು ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 38% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 51% ಇನ್ಕ್ರೀಸ್ ಆಗಿದೆ. ಮತ್ತೆ ಈ ಪಾನ್ ಕಾರ್ಡ್ ರಿಲೇಟೆಡ್ ಸರ್ವಿಸಸ್ ಇಂದಾನೆ 65% ಆಫ್ ರೆವಿನ್ಯೂಸ್ ಬರೋದು. ಈ ಡಿಜಿಟಲ್ ಇಂಡಿಯಾದಲ್ಲಿ ಈ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಈಗ ಗೌರ್ಮೆಂಟ್ ಏನಾದ್ರು ಹೊಸ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ರು ಅಥವಾ ಈ ಡಿಜಿಟಲೈಸೇಷನ್ ಕಡೆ ಏನಾದ್ರು ಹೊಸ ಸ್ಟೆಪ್ಸ್ ತಗೊಂಡ್ರೆ ಅದರಿಂದ ಈ ಕಂಪನಿಗೆ ಅಡ್ವಾಂಟೇಜ್ ತುಂಬಾನೇ ಇರುತ್ತೆ. ಮತ್ತೆ ಈ ಕಂಪನಿ ಆಲ್ ಟೈಮ್ ಐಸ್ ಇಂದ ನಿಯರ್ಲಿ 60% ವರ್ಗು ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ರೀಸೆಂಟ್ ಆಗಿ ನಮ್ಮ ಗೌರ್ಮೆಂಟ್ ಪಾನ್ 2.0 ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ರು. ಆ ಪಾನ್ 2.0 ಪ್ರಾಜೆಕ್ಟ್ ಅಲ್ಲಿ ಈ ಕಂಪನಿ ಸೆಲೆಕ್ಟ್ ಆಗಲಿಲ್ಲ. ಅದರಿಂದನೇ ಈ ಕಂಪನಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಒಂದ್ ವೇಳೆ ಈ ಕಂಪನಿ ಏನಾದ್ರು ಈ ಪಾನ್ 2.0 ಪ್ರಾಜೆಕ್ಟ್ ಏನಾದ್ರು ಸೆಲೆಕ್ಟ್ ಆಗದಿದ್ರೆ ಈ ಕಂಪನಿ ಇನ್ನೂ ತುಂಬಾನೇ ಪಾಸಿಟಿವ್ ಆಗಿ ರ್ಯಾಲಿ ಆಗಿರೋದು. ಮತ್ತೆ ಕಮಿಂಗ್ ಟೈಮಲ್ಲೂ ಗೌರ್ಮೆಂಟ್ ಏನಾದ್ರು ಪ್ರಾಜೆಕ್ಟ್ ನ ತರ್ತಾ ಇದ್ದಾರೆ ಅಂತ ಅಂದ್ರೆ ಅದರಲ್ಲಿ ಈ ಕಂಪನಿಗೆ ಅಡ್ವಾಂಟೇಜ್ ಇದ್ರೆ ಮಾತ್ರ ಅವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಅಷ್ಟೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಓಲಾ ಎಲೆಕ್ಟ್ರಿಕ್ ಇವತ್ತಾದ್ರೆ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕ್ವಾರ್ಟರಲ್ಲೂ ಕೂಡ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದ್ರೆ 56% ಡ್ರಾಪ್ ಆಗಿದೆ. ಲಾಸಸ್ ಆದ್ರೆ 500 crores ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಲಾಸಸ್ ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಕಾಣಿಸುತ್ತೆ. ಆದ್ರೆ ಈ ಕ್ವಾರ್ಟರ್ ಅಲ್ಲೂ ಕೂಡ ಇವರು 500 crores ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಮಂತ್ ಆನ್ ಮಂತ್ ಬೇಸ್ ಅಲ್ಲೂ ಕೂಡ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಮಾರ್ಕೆಟ್ ಶೇರ್ ಫಾಲ್ ಆಗ್ತಾ ಇದೆ. ಅದರಿಂದನೇ ಈ ಕಂಪನಿ ಇವತ್ತು ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ತುಂಬಾನೇ ಅನಲಿಸ್ಟ್ ಎಲ್ಲ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಸಿಟಿ ಅವರು ಕೂಡ ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಮಾತ್ರ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ, 22 ರೂಪೀಸಿಂದ 26 ರೂಪೀಸ್ ವರ್ಗು. ಮತ್ತೆ ಅದೇ ತರ ಆಮ್ಕೆ ಗ್ಲೋಬಲ್ ಅವರು ಸೆಲ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಮತ್ತೆ ಟಾರ್ಗೆಟ್ ಪ್ರೈಸ್ ನ ಇವರು ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ, 20 ರೂಪೀಸಿಂದ 25 ರೂಪೀಸ್ ವರ್ಗು. ಫ್ರೆಂಡ್ಸ್, ಈಗ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ ಈ ಕಂಪನಿ ಈ ಕ್ವಾರ್ಟರ್ ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ನೋಡೋದು ಅಷ್ಟು ಮುಖ್ಯ ಆಗಿರಲ್ಲ. ಕಮಿಂಗ್ ಮಂತ್ಸ್ ಅಲ್ಲಿ ಇವ್ರ ಸೇಲ್ಸ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ, ವಾಲ್ಯೂಮ್ಸ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಈ ಆಮ್ಕೆ ಗ್ಲೋಬಲ್ ಅವರು ಈಗ ಸೆಲ್ ರೇಟಿಂಗ್ ಏನೋ ಕೊಟ್ಟಿದ್ದಾರೆ. ಈ ತರ ಸೆಲ್ ರೇಟಿಂಗ್ ಕೊಟ್ಟಿರೋದಕ್ಕೆ ಮೇನ್ ರೀಸನ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರದ್ದು ಎಕ್ಸಿಕ್ಯೂಷನ್ ಇಶ್ಯೂ ಇದೆ, ಅದರಿಂದನೇ ಈ ತರ ಸೆಲ್ ರೇಟಿಂಗ್ ಕೊಟ್ಟಿರೋದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಕಂಪನಿಯಲ್ಲಿ ತುಂಬಾನೇ ಎಕ್ಸಿಕ್ಯೂಷನ್ ಇಶ್ಯೂಸ್ ಕಾಣಿಸ್ತಾನೆ ಇದೆ. ಅದರಿಂದ ಕಮಿಂಗ್ ಟೈಮಲ್ಲಿ ಯಾವ ತರ ವಾಲ್ಯೂಮ್ಸ್ನ ಇನ್ಕ್ರೀಸ್ ಮಾಡ್ಕೊತಾರೆ ಮತ್ತೆ ಮಾರ್ಕೆಟ್ ಶೇರ್ನ ಯಾವ ತರ ಗೈನ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಈ 2 ವೀಲರ್ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ತುಂಬಾನೇ ಸ್ಟ್ರಾಂಗ್ ಕಾಂಪಿಟೇಷನ್ ಕೂಡ ಇದೆ. ನೆಕ್ಸ್ಟ್, ಅದಾನಿ ಪವರ್ ಇವತ್ತಾದ್ರೆ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ಪರವಾಗಿ ಮಲ್ಟಿಪಲ್ ಅಕ್ವೇಷನ್ಸ್ ಬಗ್ಗೆ ಅಪ್ಡೇಟ್ ಬಂದಿದಾವೆ. ಅದರಲ್ಲಿ ಮೊದಲನೇದಾಗಿ ನೋಡಿದ್ರೆ ಈ JP ಪವರ್ ವೆಂಚರ್ಸ್ ಇದೆ ಅಲ್ವಾ, ಈ ಕಂಪನಿಯಲ್ಲಿ 26% ಸ್ಟೇಕ್ ನ ಅಕ್ವೈರ್ ಮಾಡ್ತಾ ಇದ್ದಾರೆ 2993 crores-ಗೆ. ಅದಾದ್ಮೇಲೆ UP ಯಲ್ಲಿರೋ 180 ಮೆಗಾವಾಟ್ಸ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ನ ಇವರು ಅಕ್ವೈರ್ ಮಾಡಿದ್ದಾರೆ 1200 crores-ಗೆ. ಇದ್ರ ಜೊತೆಗೆ ಪ್ರಯಾಗ್ರಾಜ್ ಪವರ್ ಜನರೇಷನ್ ಕಂಪನಿಯಲ್ಲೂ ಕೂಡ 11.5% ಸ್ಟೇಕ್ ನ ಅಕ್ವೈರ್ ಮಾಡಿದ್ದಾರೆ. ಈ ತರ ಮಲ್ಟಿಪಲ್ ಅಕ್ವೈಸಿಷನ್ ಬಗ್ಗೆ ಅಪ್ಡೇಟ್ ಬಂದಿರೋದ್ರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಲೆನ್ಸ್ಕಾರ್ಟ್ ಈ ಕಂಪನಿ ಪ್ರಾಫಿಟ್ಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ ಡ್ರಾಪ್ ಆಗಿದೆ. ಆದ್ರೂ ಕೂಡ ಇವತ್ತು ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕ್ವಾರ್ಟರ್ ಅಲ್ಲೂ ಕೂಡ ಇವರು ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಎಸ್ಟಿಮೇಟೆಡ್ ಗಿನ್ನ ಬೆಟರ್ ಆಗಿ ಗ್ರೋತ್ ನ ಪೋಸ್ಟ್ ಮಾಡಿರೋದ್ರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 46% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ 8% ಡ್ರಾಪ್ ಆಗಿದೆ. ಆದ್ರೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ಅಲ್ಲಿ ನೋಡಿದ್ರೆ
ಪ್ರಾಫಿಟ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ, ಮತ್ತೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಕ್ವಾರ್ಟರ್ ಅಲ್ಲಿ. ಅದರಿಂದ ಮ್ಯಾನೇಜ್ಮೆಂಟ್ ಆಗಲಿ ಅನಲಿಸ್ಟ್ ಆಗಲಿ ಈ ಕಂಪನಿ ಬಗ್ಗೆ ತುಂಬಾನೇ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೆಫ್ರೀಸ್ ಅವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ₹600 ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅಂದರೆ ಸುಮಾರು 23% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಅದಾದಮೇಲೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಕೂಡ ₹576 ಟಾರ್ಗೆಟ್ ಪ್ರೈಸ್ನ ಕೊಟ್ಟು ಓವರ್ ವೇಟ್ ರೇಟಿಂಗ್ನ ಕೊಟ್ಟಿದ್ದಾರೆ. ಜೊತೆಗೆ ಬರೀ ಇವ್ರು ಮಾತ್ರನೇ ಅಲ್ಲ, ಇನ್ನು ತುಂಬಾನೇ ಅನಲಿಸ್ಟ್ ಎಲ್ಲ ಈ ಕಂಪನಿ ಪರವಾಗಿ ತುಂಬ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ನೋಡೋಣ, ಈ ಕ್ವಾರ್ಟರಲ್ಲಂತೂ ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದೇ ಥರ ಕಮಿಂಗ್ ಕ್ವಾರ್ಟರ್ಸಲ್ಲೂ ಇವ್ರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರೆಂಡ್ಸ್, ಈಗ ಪ್ರತಿಯೊಬ್ಬರೂ ಒಂದನ್ನು ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ಕಮಿಂಗ್ ಟೈಮಲ್ಲಿ ಏನಾದರೂ ಈ ಕಂಪನಿ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಆದರೆ, ಸ್ವಲ್ಪ ಅಲ್ಲ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆದರೆ ಕಂಪನಿ ಶೇರ್ ಪ್ರೈಸ್ ಕೂಡ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಈ ಕಂಪನಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆದಾಗ ಹೈಯರ್ ವ್ಯಾಲ್ಯೂಷನ್ಸಲ್ಲಿ ಬಂತು. ಅದ್ರ ಜೊತೆಗೆ ಪ್ರತಿ ಕ್ವಾರ್ಟರ್ಲೂ ಇವರು ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದ ಮಾರ್ಕೆಟ್ ಕೂಡ ಈ ಕಂಪನಿನ ಹೈಯರ್ ವ್ಯಾಲ್ಯೂಷನ್ಸಲ್ಲಿ ಇಟ್ಟಿದೆ. ಒಂದು ವೇಳೆ ರಿಸಲ್ಟ್ಸ್ ಏನಾದರೂ ವೀಕಾಗಿ ಪೋಸ್ಟ್ ಮಾಡಿದ್ರೆ ಆ ವ್ಯಾಲ್ಯೂಷನ್ಸ್ ಜಸ್ಟಿಫೈ ಆಗ್ತಾ ಇಲ್ಲ ಅಂತ ಶೇರ್ ಪ್ರೈಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಪ್ಯಾಕ್ ಡ್ಯೂರಬಲ್ಸ್ ಇವತ್ತಾದರೆ 10% ಫಾಲ್ ಆಗಿದೆ. ಮತ್ತು ಆಲ್ ಟೈಮ್ ಐಸಿಂದ ನೋಡಿದ್ರೆ ಎಬೋವ್ 60% ಈ ಕಂಪನಿ ಫಾಲ್ ಆಗಿದೆ. ಏನಕ್ಕೆ ಈ ಥರ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದರೆ, ಈ ಕ್ವಾರ್ಟ್ರಲ್ಲಿ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 8% ಫಾಲ್ ಆಗಿದೆ. ರೆವಿನ್ಯೂಸ್ ಆದರೆ ಸ್ವಲ್ಪ ಮಾತ್ರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಆದರೆ ಪ್ರಾಫಿಟ್ಸ್ ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟ್ರಲ್ಲಿ 37 crores ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದರು. ಅದೇ ಈ ಕ್ವಾರ್ಟ್ರಲ್ಲಿ ಜಸ್ಟ್ 2 lakhs ಮಾತ್ರನೇ ಇವರು ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿರೋದು. ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈ ರೂಮ್ ಏರ್ ಕಂಡೀಷನರ್ ಸೆಗ್ಮೆಂಟ್ ಏನಿದೆ ಇದರಲ್ಲಿ ಮಾತ್ರನೇ ತುಂಬಾ ವೀಕ್ನೆಸ್ ಇರೋದು. ಈ ಮಾರ್ಚ್ ಕ್ವಾರ್ಟರಲ್ಲಿ AC ಸೇಲ್ಸ್ ಆದರೆ 25% ಡ್ರಾಪ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಬಿಟ್ಟರೆ ಇನ್ನು ಮಿಕ್ಕಿರೋ ಎಲ್ಲ ಸೆಗ್ಮೆಂಟಲ್ಲೂ ಪಾಸಿಟಿವ್ ಗ್ರೋತ್ ಇದೆ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಫ್ರೆಂಡ್ಸ್, ಈಗ ಈ ACs ರಿಲೇಟೆಡ್ ಆಗಿ ಈ ಕಂಪನಿ ಮಾತ್ರನೇ ಅಲ್ಲ ವೀಕ್ನೆಸ್ನ ಫೇಸ್ ಮಾಡ್ತಾ ಇರೋದು. ಈ ರೀಸೆಂಟ್ ಟೈಮಲ್ಲೇ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ. ಡಿಕ್ಸಾನ್ ಟೆಕ್ನಾಲಜೀಸ್, ಆಂಬರ್ ಎಂಟರ್ಪ್ರೈಸಸ್ ಅವ್ರು ಕೂಡ ಇದೇ ಥರ ಇಶ್ಯೂಸ್ನ ಫೇಸ್ ಮಾಡಿದ್ದಾರೆ. ಅದರಿಂದ ಆಂಬರ್ ಎಂಟರ್ಪ್ರೈಸಸ್ ಅವ್ರು ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದರು, ಈ ACs ರಿಲೇಟೆಡ್ ಆಗಿ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗ್ತಾ ಇರೋ ಕಾರಣದಿಂದ ಕಮಿಂಗ್ ಕ್ವಾರ್ಟರ್ಸಲ್ಲೂ ಸ್ವಲ್ಪ ವೀಕ್ನೆಸ್ ಇರ್ಬೋದು ಅಂತ. ಅದೇ ಎಫೆಕ್ಟೇ ಈ ಕಂಪನಿಯಲ್ಲೂ ಕೂಡ ಕಾಣ್ತಾ ಇದೆ. ನೋಡೋಣ ಈ ACs ರಿಲೇಟೆಡ್ ಆಗಿ ಯಾವಾಗ ಮತ್ತೆ ಡಿಮ್ಯಾಂಡ್ ಎಲ್ಲ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ. ಮತ್ತೆ ಬರೀ ಇವತ್ತು ಈ ಕಂಪನಿ ಅಂತಾನೆ ಅಲ್ಲ, ಇವತ್ತು ತುಂಬಾನೇ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದಾವೆ. ಸನ್ಸೆರಾ ಇಂಜಿನಿಯರಿಂಗ್ ಆದರೆ ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ. ಅದರಿಂದ ಇವತ್ತು ಎಬೋವ್ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದೇ ಥರ ಮೆಡ್ಪ್ಲೇಸ್ ಹೆಲ್ತ್, ಅಪೋಲೋ ಹಾಸ್ಪಿಟಲ್, ಅನಿವೆಲ್ ಆಟೋಮೇಷನ್ ಈ ಥರ ಹೇಳ್ತಾ ಹೋದರೆ ಇನ್ನೂ ತುಂಬಾನೇ ಕಂಪನೀಸ್ ಎಲ್ಲ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದರಿಂದನೇ ಇವತ್ತು ಈ ಕಂಪನೀಸ್ ಎಲ್ಲ ಎಬೋವ್ 10%, 15%, 20%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಗ್ರಾವಿಟಾ ಇಂಡಿಯಾ, ಇದೊಂದು ರೀಸೈಕ್ಲಿಂಗ್ ಕಂಪನಿ. ಇವತ್ತಾದರೆ ಎಬೋವ್ 2% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಯಾಕಂದರೆ ಇವರು ಕೆಪಾಸಿಟಿ ಎಕ್ಸ್ಪಾನ್ಷನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಮುಂಚೆ ಈ ಕಂಪನಿಯಲ್ಲಿ ರೀಸೈಕ್ಲಿಂಗ್ ಕೆಪಾಸಿಟಿ ಬಂದು 50,000 ಟನ್ಸ್ ಇತ್ತು, ಅದನ್ನ ಇವಾಗ 75,000 ಟನ್ಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಈ ಥರ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಕಮಿಂಗ್ ಟೈಮಲ್ಲಿ ಈ ಕಂಪನಿ ಅಡಿಷ್ನಲ್ ಆಗಿ ರೆವಿನ್ಯೂಸ್ನ ಜನರೇಟ್ ಮಾಡ್ತಾರೆ ಅಂತಾನೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಳೆ ಹೊಸ ಮಾರ್ಕೆಟ್ ನ್ಯೂಸಲ್ಲಿ ಸಿಗೋಣ. ಥ್ಯಾಂಕ್ ಯು.